ಕರ್ನಾಟಕಕ್ಕೆ ನಾನು ಬರೋದನ್ನೇ ಸಹಿಸಲ್ಲ ಅಂದರೆ ಮತ್ತು ನನ್ನಿಂದ ಏನು ನಿರೀಕ್ಷೆ ಮಾಡ್ತಾರೆ? ಬರಲೇಬಾರ್ದು ಅನ್ನೋ ರೀತಿಯಲ್ಲೇ ನೆನೆ ಅವ್ರು ಹೇಳಿಕೆ ಇದೆಯಲ್ಲ, ಕುಮಾರಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ. ನಾನು ಸ್ಥಳ ಪರಿಶೀಲನೆ ನೋಡೋದು ನನ್ನ ಧರ್ಮ ಒಬ್ಬ ಜನಪ್ರತಿನಿಧಿಯಾಗಿ. ಮಂಡ್ಯ ಹೋದರೂ ಬೇಡ ಅಂತಾರೆ ಹೋಗೋದು, ಉತ್ತರ ಕನ್ನಡಕ್ಕೆ ಹೋಗ್ತೀನಿ ಅಂದರೆ ಅಲ್ಲೂ ಬೇಡ ಅಂತಾರೆ. ಸದ್ಯ ಇಲ್ಲಿಗೆ ಹಾಸನದವ್ರು ಬರಬೇಡಿ ಅಂತ ಹೇಳಿಲ್ಲ. ಇದೊಂದು ಸದ್ಯ ಇಲ್ಲೂ ಕಾರಣ ಇರ್ಬೋದು ಇದೇನು ಅವ್ರನ್ನೇ ಕೇಳಬೇಕು. ನಾನು ಬಂದು ಅವ್ರದ್ದು ಏನೋ ಅವ್ರು ನಾನು ಬರ್ತೀನಿ ಅಂದ್ರೆ ಕರ್ನಾಟಕಕ್ಕೆ ಬಹುಶಃ ಅವ್ರ ಕೈ ಕಾಲು ನಡುಗುತ್ತೆ ಅಂತ ಕಾಣಿಸ್ತದೆ. ಮತ್ತೆ ಅದಕ್ಕೆ ವೈಜ್ಞಾನಿಕವಾಗಿ ತಪ್ಪಾಗಿದೆ ಇದು. ಎಂಥವ್ರಿಗೂ ಇದರ ತಾಂತ್ರಿಕತೆ ಇಲ್ಲದೆ ಇರ್ತಕ್ಕಂಥವ್ರಿಗೂ ಅದರ ಬಗ್ಗೆ ಅದರ ಅನುಭವ ಇಲ್ಲದೆ ಇರ್ತಕ್ಕಂಥವ್ರಿಗೂ ಇಲ್ಲಿ ಅರ್ಥ ಆಗ್ತದೆ. ಅದರಿಂದ ಇವತ್ತು ಗಡ್ಕರಿ ಅವರ ಗಮನಕ್ಕೆ ತರ್ತೇನೆ. ಗಡ್ಕರಿ ಅವರ ಗಮನಕ್ಕೆ ತಂದು ಇಲ್ಲಿ ಯಾವ ರೀತಿ ಕೆಲಸ ನಡೀತಿದೆ ಒಂದ್ಸಲ ಅವರು ಸ್ಥಳ ಪರಿಶೀಲನೆ ಮಾಡತಕ್ಕಂಥದ್ದು, ಅಲ್ಲಿ ಕೇಂದ್ರದ ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಕೆಲಸ ಒಂದ್ಸಲ ಏನ್ ನಡೀತಾ ಇದೆ ಅಂತಕ್ಕಂಥ ನೋಡಬೇಕು ಅಂತಕ್ಕಂಥ ಮನವಿ ಸರ್ಕಾರದಲ್ಲಿ ಸರ್ 3 ಹಂತದಲ್ಲಿ ಪರಿಹಾರನೂ ಕೊಡ್ತಾ ಇದ್ರು. ಮನೆ ಕಳ್ಕೊಂಡ್ರೆ ಒಂದು ಹಂತ, ಜೊತೆಗೆ ಸಂಪೂರ್ಣ ಮನೆ ಹಾಳಾದ್ರೆ ಒಂದು ಹಂತ. ಈ ಎಲ್ಲಾ ಪರಿಹಾರಗಳನ್ನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈಗ ಕಡಿತ ಮಾಡಿದ್ದಾರೆ ಅಂತ. ಯಡಿಯೂರಪ್ಪನವರ ಕಾಲದಲ್ಲಿ 3 ಹಂತಗಳಲ್ಲಿ ಅಂದ್ರೆ 1 ಲಕ್ಷ ಪ್ರಾರಂಭಿಕ ಹಂತದಲ್ಲಿ ಫೌಂಡೇಶನ್ ಹಾಕ್ಲಿಕ್ಕೆ, ನಂತರ 2ನೇ ಹಂತದಲ್ಲಿ 2 ಲಕ್ಷ 5 ಲಕ್ಷ ರೂಪಾಯಿಗಳು ಕೊಡ್ತಕ್ಕಂಥದ್ದು ಅವತ್ತು ತೀರ್ಮಾನ ಮಾಡಿದ್ರು. ಆದರೆ ಅದರ ಬಗ್ಗೆ ಇನ್ನೂ ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಕ್ಕಂಥದ್ದು ಒಂದು ಲೋಪಗಳು ಇದೆ ಅಂತಕ್ಕಂಥ ಹೇಳ್ತಾರೆ. ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಸರ್ಕಾರಕ್ಕೆ ವಿಶೇಷವಾಗಿ ಕೊಡಗು ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಮನೆಗಳು ಬಿದ್ದಿದೆ, ಭಾಳ ಕಡೆ ಮನೆ ಬಿದ್ದಿದೆ. ತಕ್ಷಣ ಅದಕ್ಕೆ ಪರಿಹಾರವನ್ನ ಕಲ್ಪಿಸ್ತಕ್ಕಂಥದ್ದು ಸೂಕ್ತ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆ ಸಿಸ್ಟಮ್ ಏನಿತ್ತು 5 ಲಕ್ಷ ಅದು ಒಂದು ಆಗಲೇ ಸರ್ಕಾರದ ತೀರ್ಮಾನ ಮೊದಲೇ ಮಾಡಿದ್ದಾರೆ. ಆ ತೀರ್ಮಾನ ಹಿಂದೆ ಈ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ಪಡೆದಿರ್ತಕ್ಕಂಥ ನನಗೆ ಗೊತ್ತಿಲ್ಲ, ಅದು ಚೆಕ್ ಮಾಡ್ತೀನಿ. ನಿತಿನ್ ಗಡ್ಕರಿ ಅವರು ಈ ರಸ್ತೆಯನ್ನ ಟನಲ್ ಮಾಡಲಿಕ್ಕೆ ಒಂದು ಪ್ರಸ್ತಾಪ ಮೊನ್ನೆಯೂ ಸಹ ನಾನು ಅವರು ಕ್ಯಾಬಿನೆಟ್ಗೆ ಹೋಗೋದಕ್ಕಿಂತ ಮುಂಚೆ ಕ್ಯಾಬಿನೆಟ್ ಮೀಟಿಂಗ್ ಏನಿತ್ತು ಶುಕ್ರವಾರ, ಗುರುವಾರ ಬೆಳಿಗ್ಗೆ ನಾನು ಅವರು ಸುದೀರ್ಘವಾಗಿ ಮಾತನಾಡಿದ್ದೇವೆ. ಈ ಟನಲ್ ರೋಡ್ ವಿಷಯದಲ್ಲಿ ಅವರು ನನ್ನ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರು. ಇಲ್ಲಿ ಅರಣ್ಯ ಇಲಾಖೆಯ ಸಮಸ್ಯೆ ಏನಿದೆ, ಪರ್ಮಿಷನ್ ಕೊಡದೇ ಇರತಕ್ಕಂಥ ಅನುಮತಿಗೆ ಸಮಸ್ಯೆಗಳನ್ನು ಅವ್ರು ಹೇಳ್ತಾ ಇದ್ರು. ಇಲ್ಲಿ ಒಂದು ಟನಲ್ ರೋಡನ್ನು ನಾವು ಮಾಡೋದ್ರಿಂದ ಇವತ್ತು ಈ ಒಂದು ಪ್ರಕೃತಿಯ ಮೇಲೆ ಆಗ್ತಕ್ಕಂಥ ಅನಾಹುತವನ್ನು ತಪ್ಪಿಸಬಹುದು. ಮತ್ತು ಮಂಗಳೂರಿನ ಪೋರ್ಟ್ ಏನಿದೆ, ಇವತ್ತು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಚಟುವಟಿಕೆಗಳು ಆರ್ಥಿಕವಾಗಿ ಕರ್ನಾಟಕದಲ್ಲಿ ಬೆಳೀಲಿಕ್ಕೆ ಅವಕಾಶಗಳಿವೆ. ಎಲ್ಲ ನಾವು ತಮಿಳ್ನಾಡು ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಲ್ಲಿ ಪೋರ್ಟ್ಗೆ ಹೋಗಬೇಕು ಸರಕುಗಳೆಲ್ಲ. ಇಲ್ಲಿ ಇದು ಮಾಡೋದ್ರಿಂದ, ನಮ್ಮ ಟನಲ್ ರೋಡ್ ಮಾಡೋದ್ರಿಂದ ಮುಂದೆ ಕರ್ನಾಟಕಕ್ಕೆ ತುಂಬ ಒಳ್ಳೆಯ ಒಂದು ವಾಣಿಜ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ಸುದೀರ್ಘವಾಗಿ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ನೋಡೋಣ ಮುಂದಿನ ದಿನಗಳಲ್ಲಿ. ಈ ಒಂದು ಟನಲ್ ರೋಡ್ ಮಾಡ್ತಕ್ಕಂಥ ಭಾಳ ವರ್ಷಗಳಿಂದ ಚರ್ಚೆ ಅಂತಲೇ ಇದೆ, ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತೀವಿ. ಅಧಿಕಾರಿಗಳು ಈ ಪ್ರಕರಣ ಈ ವಿಚಾರವನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಜೊತೆಗೆ ಇದಕ್ಕೂ ನಮಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯ ವರ್ತನೆ. ಅದಕ್ಕೋಸ್ಕರಲೇ ಇವತ್ತು ಬಂದಿದ್ದೇನೆ. ಇಲ್ಲಿರ್ತಕ್ಕಂಥ ಪರಿಸ್ಥಿತಿಗಳನ್ನು ನಾನು ಅಶೋಕ್ ಅವರು ಇಬ್ಬರೂ ಬಂದು ಈಗೇನು ಪರಿಶೀಲನೆ ಮಾಡಿದ್ದೇವೆ. ನಾನು ದೆಹಲಿಗೆ ಮತ್ತೆ ನಾಳೆ ಏನು ಹೋಗ್ತಾ ಇದ್ದೇನೆ. ಹೋದ ತಕ್ಷಣವೇ ಗಡ್ಕರಿ ಅವರಿಗೆ ಒಂದು ಎಲ್ಲರ ಹಿರಿಯ ಅಧಿಕಾರಿಗಳ ಸಭೆ ಕರೀಲಿಕ್ಕೆ ಹೇಳ್ತೀನಿ. NHAI ಅವ್ರನ್ನ ಚರ್ಚೆ ಮಾಡಿ ಇದು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಯ ನಿಗದಿ ಮಾಡಿ ಅವ್ರು ಎಲ್ಲರ ಜೊತೆನಲ್ಲೂ ಇನ್ನೊಂದು ಸಾರಿ ಅವ್ರನ್ನೇ ನಮ್ಮ ಮಂತ್ರಿಗಳನ್ನೇ ಕರ್ಕೊಂಬರ್ಲಿಕ್ಕೆ ಪ್ರಯತ್ನ. ಸರ್ 7 ವರ್ಷ ಆಯ್ತು ಸರ್ ಈ ಕಾಮಗಾರಿ ಶುರುವಾಗಿ, ಇನ್ನೂ ಕೂಡ ಮುಗಿತಾ ಇಲ್ಲ. ಇನ್ನು ಸದ್ಯಕ್ಕೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಸರ್ ಸಿಚುವೇಶನ್ ಏನಿದೆ ಅಂತೇಳಿ. ಇಷ್ಟು ವರ್ಷ ಮಾಹಿತಿಗೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PD ಬಿಟ್ರೆ ಅದು ಒಂದು ಲಾಕೋನ ಇದೆ. ಅದೇ ಮೇನ್ ಲಾಕ್. ನಾನು ಅದನ್ನೇ ಮೊದಲೇ ಹೇಳಿದ್ದು, ಇಲ್ಲಿ ಕೆಲಸದಲ್ಲೂ ಕಳಪೆ ಕಾಮಗಾರಿ ಅಂತಕ್ಕಂದ್ರೆ ಮೊದಲೇ ಹೇಳಿದೆ. ಅದಕ್ಕೇನೆ ಇದೆಲ್ಲವನ್ನು ಸರಿಪಡಿಸ್ಲಿಕ್ಕೆ ಕೇಂದ್ರ ಸರ್ಕಾರದ ಜೊತೆಲೂ ಚರ್ಚೆ ಮಾಡಬೇಕು. ಸಂಬಂಧಪಟ್ಟಂತ ಇಲಾಖೆ ಮಂತ್ರಿ ಗಡ್ಕರಿ ಅವ್ರ ಜೊತೆಲಿ ಚರ್ಚೆ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.